ನ್ಯೂಸ್ ಚಾನೆಲ್ಗಳು ನ್ಯೂಸ್ ಪೇಪರ್ಸ್ಗಳಿಗಾಗಿ ಅವರೆಲ್ಲರಿಗೂ ಒಂದು ಐಡೆಂಟಿಟಿ ಆಗಲೇ ಇರುತ್ತೆ. ಅಲ್ಲಿಂದ ಬಂದರೆ ಲೆಜಿಟ್ ಅನ್ನೋದನ್ನು ಒಂದು ಸ್ಟ್ಯಾಂಪ್ ಇದ್ಬಿಡತ್ತಲ್ಲ. ಈಗ ನೀವೆಲ್ಲ ಇಂಡಿವಿಜುವಲ್ ಜರ್ನಲಿಸಮ್ನ ತೊಗೊಂಡಿರೋರು, ನೀವೆಲ್ಲಿ ವ್ಯಾಲಿಡೇಟ್ ಮಾಡ್ತೀರಾ ಹರೀಶ್? ಮ್ಯಾಮ್ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೀಚಿಯವರು ಅನ್ಸುತ್ತೆ ಒಂದು ಮಾತನ್ನ ಬರ್ತಿದ್ದಾರೆ, ಅವರ ಅಥವಾ ಯಾರು ಬರ್ದಿರೋದು ಒಂದು ಮಾತು ಗೊತ್ತಿಲ್ಲ. ಒಬ್ಬ ಮಾರಾಟವಾದ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ ಅಂತ ಬರ್ದಿದ್ದಾರೆ ಒಬ್ಬರು. ಅದು ಬೀಚಿಯವ್ರು ಬರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ ನನಗೆ. ಬಟ್ ನಿಜವಾಗ್ಲೂ ಇವತ್ತು ಪರಿಸ್ಥಿತಿ ಹಾಗೆ ಆಗಿದೆ. ಎಲ್ಲ ಮೀಡಿಯಾಗಳು ಒಂದೊಂದಕ್ಕೆ ಸೇಲೆ ಆಗ್ಬಿಟ್ಟಿದೆ. ನಿಜವಾಗ್ಲೂ ನಿಜವಾದ ಇಶ್ಯೂಗಳ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ನಾನೇನೋ ಮಾತಾಡೋಕ್ಕೆ ಬಂದವನು, ನನ್ಬಿನಿ ರೇಡಿಯೋ ಶುರು ಆಗಿದ್ದೇ ಏನಕ್ಕೋ. ಇವ್ರ ಕೆಲಸ ಇವ್ರು ಸರಿಯಾಗಿ ಮಾಡಿದಿದ್ರೆ ನಾವು ಯಾಕೆ ಕನ್ನಡ ಅಥವಾ ಕನ್ನಡದವ್ರ ಕೆಲಸ ಸಿಗ್ತಿಲ್ಲ, ಅಥವಾ ದಿನ ಬೆಳಗಾದರೆ ಈ ಥರ ತೊಂದರೆ ಆಗ್ತಿದೆ. ಎಷ್ಟು ನ್ಯೂಸ್ ಚಾನಲ್ ಇವಾಗ ಮಾತಾಡ್ತಿದ್ದೆ, ನ್ಯೂಸ್ ಚಾನಲ್ಸು, ಅದು ವಿಷಯ ಸೀರಿಯಸ್ ಆದಮೇಲೆ. ಬಟ್ ಎಂಡ್ ಆಫ್ ದ ಡೇ ಮ್ಯಾಟ್ರ್ ಆಗೋದು ಅವ್ರಿಗೆ ಜನ ನೋಡ್ತಾವ್ರಾ ಇಲ್ವಾ? ನೀವು ಒಳಗಿಳಿದು ನೋಡಿದ್ದೀರಾ? ಅಂದರೆ ಎಲ್ಲಿದೆ ಅಲ್ಲಿ ಕರಪ್ಷನ್ನು ಅಥವಾ ಎಲ್ಲಿದೆ ಬ್ಲಾಕೇಜಸ್ ಇನ್ ದ ಸಿಸ್ಟಮ್ ಅಂತ ನೋಡಿರ್ತೀರಿ. ಹೌದು. ಆ್ಯಕ್ಚುಲಿ ನಾನು ಕೂಡ ನನಗೇನಂದರೆ ನಾನು ಗಮನಿಸಿರೋದೇನೆಂದರೆ ಈ ವಿಷಯದಲ್ಲಿ ಎಲ್ಲರೂ ಕರಪ್ಟ್ ಆಗ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಮೀಡಿಯಾ, PR ಟೀಮ್. ಇವಾಗ ನೋಡಿ, ಯಾರೋ ಒಬ್ಬ ನಮಗೆ ಗೊತ್ತೇ ಇರಲ್ಲ, ಒಬ್ಬ ಪೊಲಿಟಿಕಲ್ ಲೀಡ್ರು, ಅವನೇನೇನೋ ಅವ್ನ ಬ್ಯಾಕ್ಗ್ರೌಂಡ್ ತೆಗೆದ್ರೆ ಅವ್ನು ಅತ್ಯಾಚಾರಗಳು ಮಾಡಿರ್ತಾನೆ ಅಥವಾ ಒಂದು ಭ್ರಷ್ಟಾಚಾರಗಳು ಎಷ್ಟಿರುತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಹೆಂಗಿದೆ ಇವತ್ತು ಅಂದರೆ, ನೀವು ಇವ್ನ ಇಮೇಜ್ನ ಪಾಸಿಟಿವ್ ಆಗಿ ಮಾಡಿಕೊಡ್ಬೇಕು ಅಂತ ಇಷ್ಟು ಅಮೌಂಟ್ ಕೊಟ್ಬಿಟ್ರೆ ಪೇಜ್ಗಳಿಗೆ, ಮಾರನೇ ದಿನ ಅವನು ಗಂಗೆಲ್ ಸ್ನಾನ ಮಾಡಿರೋ ಥರ ದೇವರೇ ಆಗ್ಬಿಟ್ಟಿರ್ತಾನಲ್ಲ. ಎಂಟೈರ್ ಸಿಸ್ಟಮ್ ಹಂಗಿದೆ. ಇವಾಗ ನಾನು ಎಲ್ರಿಗೂ ಪಾಪ್ಯುಲಾರಿಟಿ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಇಡೀ ಕರ್ನಾಟಕಕ್ಕೆ ನನ್ನ ಪೇಜ್ ಫಾಲೋ ಮಾಡೋರಿಗೆ ನಾನು ಯಾರು ಅಂತ ಗೊತ್ತು. ಬಟ್ ಇಡೀ ಕರ್ನಾಟಕದಲ್ಲಿ ನಾನು ಫೇಮಸ್ ಅಲ್ಲ. ಬಟ್ ನಾಳೆ ಬೆಳಗ್ಗೆ ನಾನು ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಬೇಕಂದ್ರೆ ನಾನು ಒಂದು PR ಟೀಮ್ನ ಇಟ್ಕೋಬೇಕು. ಐ ಥಿಂಕ್ ಇಲ್ಲಿ ಜನಗಳಿಗೆ ನಾವು ಏನು ಹೇಳ್ಬೋದಂದರೆ, ನಮ್ಮಲ್ಲೊಂದು ಹಳೆ ಹಾಡಿದೆಯಲ್ಲ, ಕೇಳಿದ್ದು ನೋಡಿದ್ದು ಏನು ಬೇಕಾದ್ರೂ ಸುಳ್ಳಾಗ್ಬೋದು, ನಾವು ವಿಚಾರಿಸಿ ವಿನಿಮಯ ಮಾಡಬೇಕು. ಬಟ್ ಅದು ನಮ್ಮಲ್ಲಿದೆಯಾ ಅನ್ನೋದು. ಏನೇ ನೋಡಲಿ, ಏನೇ ಕೇಳಲಿ, ಈ ಥರ ನೀವು ಕೇಳಿದ್ರೆ ನಾನು ಏನು ಹೇಳ್ತೀನಿ ಗೊತ್ತಾ ಮ್ಯಾಮ್ ನಿಮಗೆ? ಇವತ್ತು ನೀವು ಗಮನಿಸ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತಾ ಇದೆ ಅಂತ. ಯಾರ್ಯಾರೋ ಫೇಮಸ್ ಆಗ್ತಾರೆ ಮ್ಯಾಮ್. ನಿಜವಾಗ್ಲೂ ಟ್ಯಾಲೆಂಟೇ ಇಲ್ದಿರೋರೆಲ್ಲ ಫೇಮಸ್ ಆಗ್ತವ್ರೆ. ಅದಕ್ಕೆ ದೂರ ಅಂತ ಅದಕ್ಕೆ ಕೋಪ ಬರ್ತಿದೆ. ಅದಕ್ಕೆಲ್ಲ ಕಾರಣ ಯಾರು? ಇಲ್ಲ, ಇದಕ್ಕೆ ಒಂದು ಉತ್ತರ ಹೇಳ್ತೀನಿ. ನೆನ್ನೆ ಅಷ್ಟೇ ನಮ್ಮ ಕಿರಣ್ ಅವ್ರು ಬಂದಿದ್ರು, ಕಿತಡಿ ಕಿರಣ್ ಅವರು. ಅವರು ಈ ಫೇಮಸ್ ಆಗೋದನ್ನು 2 ರೀತಿ ನೋಡಬೇಕಂತ, ವ್ಯೂಸ್ಗಳಲ್ಲಿ 2 ಥರ ಇರುತ್ತೆ ಅಂತ ಹೇಳಿದ್ರು. ಒಂದು ವೈಸ್ ನೀವು ಮಾಡೋ ಕಾಂಟೆಂಟಿಗೆ ವ್ಯೂಸ್ ಬರೋದು, ಅದಾದರೆ ನಿಜವಾದ ಗೌರವ. ಇವಾಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ನಿಮ್ಮ ಕೆಲಸ ನಾನು ನೋಡಿದೆ ರೀ, ಅದು ಚೆನ್ನಾಗಿತ್ತು ರೀ ಅಂತ ಅದು ಮಾತಾಡ್ತಾರಲ್ಲ, ನಾವು ದಟ್ ಈಸ್ ಅ ರಿಯಲ್ ಹೌದು, ನಿಜ. ಗೌರವಕ್ಕೆ ಅದು ಕನ್ವರ್ಟ್ ಆದಾಗ ದೆನ್ ಯು ಆರ್ ಅ ಸ್ಟಾರ್. ಅರೆ ಬರೇ ಬೆತ್ತಲೆ ಅನ್ಕೊಂಡು ಈ ಮಾರಾಲಿಟಿನಲ್ಲೂ ಎಲ್ಲ ಬೆತ್ತಲಾಗೋಗಿದೆ. ಹೌದು, ರಿಯಲ್ ಕಾಂಟೆಂಟಲ್ಲೂ ಏನೇನೋ ಸಿಗತ್ತೆ. ನಿಜ. ನ್ಯೂಸ್ ಬಂದವರೆಲ್ಲ ಹೀರೋಗಳಂತ ಇವತ್ತು ನಾವು ನೋಡೋದು ತಪ್ಪಾಗತ್ತೆ. ಹಾಗಾಗಿ ನೀವೇನು ತಲೆ ಕೆಡ್ಸ್ಕೋಬೇಡಿ, ಗೌರವ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು ಪ್ರಾಕ್ಟಿಕಲ್ ಆಗಿ ಹೆಂಗೆ ಅಂದರೆ, ಇದು ನನಗಾಗಿದೆ ಜೀವನದಲ್ಲಿ. ಹೆಂಗೆ ಅಂದರೆ, ಇವಾಗ 1 ಮಿಲಿಯನ್ ಇರೋ ಫಾಲೋ ಕ್ರಿಯೇಟರ್ಗೂ ನನಗೂ ತುಂಬ ವ್ಯತ್ಯಾಸ ಇದೆ. ನಾನು ಮಾಡ್ತಿರೋ ಕೆಲಸದಿಂದನೇ ಜನ ನನಗೆ ಗೌರವ ಕೊಡ್ತಾರೆ. ಆದರೆ ಇಲ್ಲಿ ಅವಕಾಶಗಳ ಬಗ್ಗೆ ಮಾತಾಡೋಣ. ಈಗ ಕ್ರಿಂಜ್ ಯಾರೇನು ಮಾಡ್ತಿದ್ದಾರೆ ಅವರೆಲ್ಲ ರಿಯಾಲಿಟಿ ಶೋಗೆ ಹೋಗ್ತಾರೆ. ಹೆಂಗೆ TV ಶೋಸ್ ಅವ್ರನ್ನ ಕರೀತದೆ. ಹೆಂಗೆ ಒಬ್ಬ ಸಿಂಗರು ಅವನಿಗೆ TV ಶೋಸಲ್ಲಿ ಅವ್ನಿಗೆ ಸಿಕ್ಕಿಲ್ಲ ಅವಕಾಶ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾನ ಒಂದು ವೇದಿಕೆ ಮಾಡ್ಕೊತಾನೆ. ನಾನು ಇಲ್ಲಿ ಹಾಡಿದ್ರೆ ನನಗೇನೋ ಅವಕಾಶ ಸಿಗ್ಬೋದೇನೋ ಅಂತ. ಅವನು ಬದಲು ಇನ್ಯಾರೋ ಕೆಟ್ಟದಾಗ ಒಂದು ಚೆನ್ನಾಗಿರೋ ಹಾಡನ್ನ ಹಾಳು ಮಾಡಿಬಿಟ್ಟು ಮಾಡ್ತಾರೆ. ಅದು ಬಂದ್ಬಿಟ್ಟು ಫೇಮಸ್ ಮ್ಯೂಸಿಕ್ ಕಂಪೋಸರ್ಸ್ ಎಲ್ಲ ಅದನ್ನ ಗುರುತಿಸಿದಾಗ ನಿಜವಾಗ್ಲೂ ಧ್ವನಿ ಇರೋನ್ಗೆ ಅವಕಾಶ ಸಿಗ್ತಿದೆಯಾ? ಬಟ್ ಏನು ಮಾಡ್ತೀರಾ ಹರೀಶ್, ನಮ್ಮ ದೇಶ ಹೇಗಿದೆ ನಿಮಗೂ ಗೊತ್ತು. ಖಂಡಿತ. ಎಲ್ಲರಿಗೂ ಒಂದು ಮನೆಯಿಂದ ಒಬ್ರು ಆರ್ಮಿಗೆ ಹೋಗ್ಬೇಕು, ಎಲ್ಲರೂ ಅವ್ರ ಮನೆಯಿಂದ ರೈತ ಆಗಬೇಕು ಅದ್ರ ಅಂತ. ಪಕ್ಕದ ಮನೆಯವ್ರ ಮಾತು. ಎಕ್ಸಾಕ್ಟ್ಲಿ. ಇದು ನಮ್ಮದು ಗೊತ್ತಿರೋ ಸತ್ಯ ಅಲ್ವಾ? ಹೌದು, ಹಾಗಾಗಿ ಐ ಥಿಂಕ್ ಇದರಿಂದ ವಿ ಆಲ್ ಶುಡ್ ಬಿ ಪ್ರೌಡ್ ಆಫ್ ಪೀಪಲ್ ಲೈಕ್ ಯು. ಖಂಡಿತ. ಯಾಕೆಂದರೆ ನೀವೆಲ್ಲ ಹರಿಯೋ ಒಂದು ಟ್ರೆಂಡ್ ಕಡೆಗೆ ನಮ್ಮದು ಏನೋ ಬೇಳೆಕಾಳು ಬೇಯಿಸ್ಕೊಳ್ಬೇಕು ಅಂತ ಅದಕ್ಕೆ ಹೋಗದೆ, ಯಾರೂ ಇಲ್ಲದ ಜಾಗದಲ್ಲೇನೂ ಒಂದು ಆಪರ್ಚುನಿಟಿ ಅಂತ ನೋಡದೆ, ಪರ್ಪಸ್ ಡ್ರಿವನ್, ಹೌದು, ಉದ್ದೇಶ, ಒಂದು ವಿಚಾರ, ಒಂದು ನಾಡಿನ ಭಾಷೆಯನ್ನು ಕಾಪಾಡೋದಕ್ಕೆ, ಅದ್ರ ಮೂಲಕ ದನಿ ಎತ್ತೋದಕ್ಕೆ ಒಂಟಿ ಆದ್ರೂ ಖಂಡಿತ ನಿಂತಿದ್ದೀರಿ. ಹೌದು. ಬಟ್ ಅದನ್ನು ನೋಡೋರು ನೋಡ್ತಾರೆ, ನೀವೇನು ತಲೆ ಖಂಡಿತ ಕೆಡಿಸ್ಕೋಬೇಕಾಗಿಲ್ಲ, ಮ್ಯಾಮ್. ಅಂದರೆ ನೋಡ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಈ ಒಂದು ಪಯಣ ಹೇಗಿದೆ ಅಂದರೆ 2020ರಲ್ಲಿ ಶುರು ಮಾಡಿದ್ವಲ್ಲ,
ನಾನು ಕನ್ನಡದ ಬಗ್ಗೆ ಧ್ವನಿ ಎತ್ತದಾಗ ಇನ್ಸ್ಟಾಗ್ರಾಮಲ್ಲಿ ಯಾರೂ ಇರಲಿಲ್ಲ. ಹೆಂಗಾಗೋದು ಗೊತ್ತಾ ಲಿಟ್ರಲಾಗಿ. ಇವತ್ತು ಆ ಒಂದು ಪ್ರಪಂಚ ಸೃಷ್ಟಿಯಾಗಿದೆ. ಯಾರಾದರೂ ಒಬ್ಬ ಹೋಗ್ತಾನೆ, ಅವನೇನೋ ಒಂದು ಡೈರಿ ವ್ಲಾಗ್ ಮಾಡೋನೆ, ಅಟ್ಲೀಸ್ಟ್ ಕನ್ನಡದ ಬಗ್ಗೆ ಏನಾದರೂ ಇಶ್ಯೂ ಆದರೆ ಅಟ್ಲೀಸ್ಟ್ ಮಾತಾಡ್ತಿದ್ದಾನೆ. ಅವ್ನು ಪ್ರತಿದಿನ ಮಾತಾಡಿಲ್ಲ ಅಂದ್ರೂ. ಬಟ್ ನಾನು ಶುರು ಮಾಡಿದಾಗ ಹೆಂಗಿತ್ತು ಅಂದರೆ, ಇವಾಗ ಯಾರಾದರೂ ಒಂದು ಕೆಲಸ ಮಾಡಿದಾಗ ಅವ್ರಿಗೊಂದು ಪಾಸಿಟಿವ್ ಸಪೋರ್ಟ್ ಸಿಕ್ಕಿದ್ರೆ ಅವ್ರನ್ನ ಮುಂದುವರ್ಸೋದು. ಈಗ ನಮಗೆ ಸಪೋರ್ಟೇ ಸಿಕ್ಕಿ ಹೇಟ್ ಅನ್ನೋದೇ ಸಿಕ್ಕಿ ಅದನ್ನ ಮುಂದುವರ್ಸೋದಿದೆಯಲ್ಲ, ಅದೊಂಥರ ಮುಳ್ಳಿನ ಮೇಲೆ ನಡೆಯೋದು. ಸೊ ಈಗ ಪರವಾಗಿಲ್ಲ. ಆ ಥರ ಕೇಳಿದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಇದೀವಿ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ. ಐ ಯು ಕನೆಕ್ಟೆಡ್ ಎಲ್ಲ ಸರ್ಕಾರಗಳ ಜೊತೆಗೆ ಹರೀಶ್? ಅಂದರೆ ಜನರಲಿ ಈ ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಬಿ ಜೆ ಪಿ ಆಗಿರಲಿ, ಅಥವಾ ಯಾವುದೇ ಸರ್ಕಾರಗಳು ಪವರಿಗೆ ಬರೋದು ಬೇರೆ, ಬಟ್ ಪಕ್ಷಗಳ ಜೊತೆಗೆ ನಿಮ್ಗೆ ಏನಾದ್ರು ಕನೆಕ್ಷನ್ ಯೂಶಲಿ ಇರುತ್ತಾ? ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ನಾವು ಅವ್ರನ್ನ ನೋಡ್ತಿರ್ತೀವಿ ದೂರದಿಂದನೇ ನೋಡಿದ್ರೆ ಬೆಸ್ಟು. ಯಾಕೆಂದರೆ ಅಲ್ಲಿ ಜನ ಏನು ಅನ್ಕೋತಾರೆ, ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನಂದರೆ, ಯಾರೋ ಒಬ್ಬ ಬರ್ತಾನೆ, ಪ್ರಚೋದನಕಾರಿ ಹೇಳಿಕೆ ಕೊಡ್ತಾನೆ, ಅಥವಾ ಲೋಕಸಭೆಯಲ್ಲಿ ನಿಂತ್ಕೋತಾರೆ, ಇಬ್ಬರೂ ಜಗಳ ಆಡ್ತಿರ್ತಾರೆ. ನಮ್ಮ ಜನ ಹೆಂಗಾಗಿದ್ದಾರೆ ಅಂದರೆ, ಈ ಥರ ವಿಷಯದಲ್ಲಿ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನ ಒಂದು ಟಿ ವಿಯಲ್ಲಿ ಏನು ನೋಡ್ತಾರೋ ಅಷ್ಟೇ ಗೊತ್ತಿರುತ್ತೆ. ಬಟ್ ಅವರೆಲ್ಲ ಒಳಗಡೆನೇ ಚೆನ್ನಾಗಿರ್ತಾರಲ್ವ, ಅವ್ರು ಒಳಗಡೆನೇ ಚೆನ್ನಾಗಿರ್ತಾರೆ. ಹಿಂದೂ ಮುಸ್ಲಿಂ ಅಂತ ಮಾತಾಡ್ಬೋದು ಎಲ್ಲರೂ, ಎರಡೂ ಪಕ್ಷದ ರಾಜಕಾರಣಿಗಳು, ಬಟ್ ಒಳಗಡೆ ಎಲ್ಲರೂ ಚೆನ್ನಾಗಿರ್ತಾರಲ್ಲ. ಬಟ್ ಜಗಳ ಆಡ್ತಿರೋದು ನಿಜವಾಗ್ಲೂ ಯಾರು? ಫ್ರೆಂಡ್ಸು, ಅಪ್ಪ ಮಗ, ಮನೆಗಳೆಲ್ಲ ಮಾತ್ರ ನೋಡಿ ಅದರಿಂದ ಕೀ ಕೊಡ್ಸ್ಕೊಂಡು. ಹೌದು, ಮನೆಗಳಲ್ಲೇ ಅಪ್ಪ ನಮ್ಮ ಟ್ಯಾಕ್ಸ್ ದುಡ್ಡು ಹೋಗ್ತಿದೆ, ನಮ್ಗೇನು ದುಡ್ಡು ಬರ್ತಿಲ್ವಲ್ಲ, BR UPಗೆ ಹೋಗ್ತಿದೆ, ಅಲ್ಲಿ ದುಡ್ಡು ಹೋಗ್ತಿದೆ ನಮ್ಮ ಕನ್ನಡದವ್ರ ಟ್ಯಾಕ್ಸು, ಆದರೂ ಕೂಡ ಆ ಜನ ಇಲ್ಲಿಗೆ ಬರ್ತಾವ್ರಲ್ಲ, ಯಾಕೆ ಅಲ್ಲಿ ಕೆಲಸ ಸೃಷ್ಟಿಯಾಗಿಲ್ಲ ಅಂದರೆ, ನೀನು ಲೆಫ್ಟಿಸ್ಟ್ ಆಗ್ಬಿಟ್ಟೆ ಅಂತ ಜನ ಆಲ್ರೆಡಿ ಶುರು ಮಾಡ್ಬಿಡ್ತಾರೆ. ನೀವು ನಾರ್ಮಲಾಗಿ ಒಬ್ಬ ಪ್ರಜೆಯಾಗಿ ಒಬ್ಬ ಮನುಷ್ಯನಾಗಿ ಒಂದು ಪ್ರಶ್ನೆ ಕೇಳಿದ್ರು, ಇವತ್ತು ಯು ಆರ್ ಕನ್ಸಿಡರ್ಡ್ ಆಸ್ ಲೆಫ್ಟಿಸ್ಟ್. ಈ ಥರ ಇದ್ದಾಗ ಈ ಥರ ಸಮಾಜದಲ್ಲಿ ಹೆಂಗೆ ಬದುಕ್ತೀರ? ಬಟ್ ಆದರೂ ಬದುಕಬೇಕು, ಪ್ರಶ್ನೆ ಮಾಡಬೇಕು. ಈ ತರಹದ ಒಂದು ಬ್ಯಾಕ್ಗ್ರೌಂಡು ಇದೆಲ್ಲ ನೋಡ್ತಾ ಮುಂದಿನ ಪ್ರಶ್ನೆ ಬರೋದು, ಈಗ ಕನ್ನಡ ಹೋರಾಟ ಅಂತ ಬಂದಾಗ ನೀವೆಲ್ಲರೂ ಕನೆಕ್ಟೆಡ್. ಈಗ ರಕ್ಷಣಾ ವೇದಿಕೆ ಆಗಿರಲಿ, ಕರ್ನಾಟಕ ಬಲ. ಸೊ ಈಗ ಕರ್ನಾಟಕ ಬಲ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ಲು, ಮತ್ತು ಅದು ಬಂದ್ಬಿಟ್ಟು ಇತಿಹಾಸ ತಿಳಿಸುವಂಥ ಒಂದು ತಂಡ. ಸೊ ಅವರು ಸಂಘಟನೆ ಅಲ್ಲ, ಆದರೆ ಕರ್ನಾಡು ಸೇವಕರಾಗಿರ್ಬೋದು, ಅಥವಾ ಇದು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಆಗಿರ್ಬೋದು, ಕರವೇ ಆಗಿರ್ಬೋದು, ಅಥವಾ ನಮ್ಮ ಯಾವುದು ಯುವ ಕರ್ನಾಟಕ ವೇದಿಕೆ ಆಗಿರ್ಬೋದು, ಹೀಗೆ ಸಾಕಷ್ಟು ಸಂಘಟನೆಗಳಿವೆ. ಸೊ ಅವರೆಲ್ಲ ಸಂಘಟನೆಗಳ ಜೊತೆನೂ ನಾನು ಚೆನ್ನಾಗೇ ಇದ್ದೀನಿ. ಆದರೆ ನಾನು ಯಾವ ಸಂಘಟನೆಯಲ್ಲೂ ಇಲ್ಲ, ಯಾಕೆಂದರೆ ನಾನು ಯಾವ ತಂಡಕ್ಕೆ, ಯಾವ ಸಂಘಟನೆಗೆ ಅಥವಾ ಒಂದು ಸಿದ್ಧಾಂತಕ್ಕೆ ಸೀಮಿತವಾಗಿರೋ ವ್ಯಕ್ತಿ ಅಲ್ಲ. ನಾನು ಕನ್ನಡಕ್ಕಷ್ಟೇ ಸೀಮಿತ.